ಗೊಮ್ಮಟನ ಹಾಗೆ ಎಲ್ಲವನ್ನು ಬಿಟ್ಟು ಗಂಡ ಬೇಡ, ಮಕ್ಕಳು ಬೇಡ, ಮನೆ ಬೇಡ ಅಂತ ಬಿಟ್ಟು ಹೊರಟ್ಬಿಟ್ಟಿದ್ರೆ ಈ ಸಮಾಜ ಅದ ಜಗತ್ತಿ ಹೇಗಿರ್ತಾ ಇತ್ತಿತ್ತು? ಹೆಣ್ಣಿಲ್ಲದ ಜಗತ್ತು. ಎಲ್ರಿಗೂ ನಮಸ್ಕಾರ. ನನ್ನ ಕಾವ್ಯದ ಗುರುಗಳಾದಂತ ಎಸ್ ಸಿ ಸಿದ್ದರಾಮಯ್ಯ ಸರ್ ಮತ್ತೆ ಪ್ರತಿಭಾನಂದ ಕುಮಾರ್ ಇದ್ದಾರೆ. ಜೊತೆಗೆ ಹಿರಿಯ ಲೇಖಕರಾದಂತಹ ಪದ್ಮಿನಿ ಮೇಡಮ್ ಮತ್ತೆ ಮನು ಬಳಿಗಾರ್ ಸರ್ ಜೊತೆ ಇದ್ದಾರೆ. ಇದೊಂದು ಚಿಕ್ಕ ಕಾರ್ಯಕ್ರಮ ಆದ್ರೂ ಕೂಡ ನಾವೆಲ್ಲರೂ ಒಟ್ಟಿಗೆ ಸೇರಿ ಕಾವ್ಯ ಪ್ರಪಂಚವನ್ನ ಮತ್ತೆ ಸ್ಮರಿಸ್ಕೊಳ್ಳೋದು ಮತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾವೆಲ್ಲ ಸೇರಿಕೊಂಡಿದೀವಿ. ನನಗೆ ನಮ್ಮ ಮಿಂಚುಳ್ಳಿ ಪ್ರಕಾಶನ ಇವ್ರ ಪುಸ್ತಕವನ್ನ 25ನೇ ಪುಸ್ತಕವಾಗಿ ಪ್ರಕಟಣೆ ಮಾಡಿತ್ತು. ಇಲ್ಲಿವರೆಗೂ 48 ಪುಸ್ತಕಗಳನ್ನ ಪ್ರಕಟಣೆ ಮಾಡಿದೀವಿ. ಆದ್ರೆ ಇವತ್ತಿನ ಪ್ರಕಾಶಕರು ಕವನ ಸಂಕಲನವನ್ನ ಪ್ರಕಟಣೆ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಯಾರು ಬರೋದಿಲ್ಲ. ಆದ್ರೆ ಮಿಂಚುಳ್ಳಿ ಪ್ರಕಾಶನ 90ರಷ್ಟು ಕವನ ಸಂಕಲನವನ್ನ ಪ್ರಕಟಿಸೋದಕ್ಕೆ ಮುಂದಾಗಿದೆ. ಅಂಥದ್ರಲ್ಲಿ ನಾನು ಮೇಡಮ್ ಮೊದಲು ಒಂದು PDF ಮಾಡಿ ಕಳಿಸ್ಕೊಟ್ರು ಫೈಲ ನನಗೆ. ಅದು ಭೂಮಿ ತಾಯಿಗೆ ಟ್ರಿಪ್ಸ್ ಹಾಕಿ ಅಂತ ಅದು ಶೀರ್ಷಿಕೆ ಇತ್ತು. ನಾನ್ ಮೊದಲು ಪ್ರಕಟ ಮಾಡೋದಕ್ಕೆ ಒಂದ್ಸಲ ಎಲ್ಲಾ ಪದ್ಯಗಳನ್ನು ಓದ್ದೆ, ಮತ್ತೆ 4 ಟೈಟಲ್ ಕಳಿಸ್ಕೊಟ್ಟೆ ಮೇಡಮ್ಗೆ. ಮೇಡಮ್ ಇದ್ರಲ್ಲಿ ಯಾವ್ದು ಚೆನ್ನಾಗಿದೆ ನೋಡಿ ಅಂತ ಹೇಳಿದೆ. ಅವ್ರು ಹೇಳಿದ್ರು ಒಂದ್ 2-3 ಶೀರ್ಷಿಕೆಯನ್ನು ನೋಡಿ ಕೊನೆಗೆ ಅವರು ಕ್ಷಮಿಸು ಗೊಮ್ಮಟನಂತೆ, ಅದು ಚೆನ್ನಾಗಿದೆ ಹಿಡಣ ಸೂರ್ಯ ಅಂತ ಹೇಳಿದ್ರು. ಆಮೇಲೆ ಇದನ್ನ ಈ ಶೀರ್ಷಿಕೆ ಆಗಿ ಕೊಟ್ವಿ. ನನಗೆ ಪದ್ಯಗಳನ್ನೆಲ್ಲ ಓದ್ತಾ ಅನ್ಸಿದ್ದು ಕೊರೋನಾ ಕಾಲದ ಆದಂತ ಅವತ್ತಿನ ಕಾಲದ ಬಡತನ, ಹಸಿವು, ಅಲ್ಲಿ ಹೆಣ್ತನದ ಭಾವನೆಗಳು, ನೋವುಗಳು ಅವೆಲ್ಲವೂ ಇಡೀ ಸಂಕಲನದಲ್ಲಿ ವ್ಯಕ್ತವಾಗ್ತವೆ. ಅದರಲ್ಲಿ ತತ್ವಪದ ಆಗಿರ್ಬೋದು ಅಥವಾ ರಾಜಕಾರಣ ಆಗಿರ್ಬೋದು, ಸ್ತ್ರೀಯ ನೋವು ಆಗಿರ್ಬೋದು, ಅವಳ ಸಂಬಂಧಗಳಾಗಿರ್ಬೋದು, ಪ್ರೀತಿ, ನೋವು ಎಲ್ಲವೂ ಬರ್ತವೆ. ಆದ್ರೆ ಒಂದು ಕಾವ್ಯಕ್ಕೆ ಒಂದು ಪ್ರಜ್ಞೆ ಬೇಕಾಗಿರುತ್ತೇನೋ ಅಂತ ನನ್ಗನ್ಸುತ್ತೆ. ಅದಕ್ಕೊಂದು ಗೊಮ್ಮಟನ ಹಾಗೆ ಒಂದು ಸ್ಥಿತಪ್ರಜ್ಞೆ ಕಾವ್ಯಕ್ಕೂ ಬರಬೇಕಾಗಿದೆ. ಯಾಕೆಂದ್ರೆ ಕಾವ್ಯಕ್ಕೆ ಯಾವಾಗ ಒಂದು ಸ್ಥಿತಪ್ರಜ್ಞೆ ಬರೋದಿಲ್ವೋ ಆಗ ಇಂಥ ಯುದ್ಧಗಳು, ಇಂಥ ಜಗಳಗಳು, ಇಂಥ ಭೀಕರತೆಗಳು ನಮ್ಮಲ್ಲಿ ಉಂಟಾಗೋಕ್ ಸಾಧ್ಯತೆ ಇದೆ ಅಂತ ಅನ್ಸುತ್ತೆ. ಆದ್ರೆ ಒಬ್ಬ ರಾಜನೋ, ಒಬ್ಬ ನಾಯಕನೋ, ಒಬ್ಬ ರಾಜಕಾರಣಿನೋ ಕಾವ್ಯವನ್ನ ಓದ್ದಲೇ ಇದ್ರೆ, ಅವನಿಗೆ ಸಾಹಿತ್ಯದ ಗಮ್ಮತ್ತೇ ಗೊತ್ತಿಲ್ಲ ಅಂದ್ರೆ ಒಬ್ಬ ಟ್ರಂಪ್ ಅಂತ ನಾವು ಹುಟ್ಕೋತಾನೆ, ಅಥವಾ ಇನ್ನೊಬ್ಬ ಹಿಟ್ಲರ್ ತರ ಇನ್ನೊಬ್ಬ ಹುಟ್ಕೋತಾನೆ. ಯಾಕೆಂದ್ರೆ ಅವನಿಗೆ ನಾಟಕದ ಅಭಿರುಚಿನೇ ಗೊತ್ತಿಲ್ಲ, ಕಲೆ ಅಂದ್ರೆ ಏನ್ ಗೊತ್ತಿಲ್ಲ, ಸಾಹಿತ್ಯ ಗೊತ್ತಿಲ್ಲ, ಕಾವ್ಯ ಗೊತ್ತಿಲ್ಲ. ಅವನಿಗೇನ್ ಬೇಕು? ಮನುಷ್ಯರನ್ನ ಕೊಲೆ ಮಾಡ್ಬೇಕು, ದ್ವೇಷಿಸ್ಬೇಕು. ಅದೇ ಅವನೊಬ್ಬ ಸಾಹಿತ್ಯವನ್ನ, ಕಾವ್ಯವನ್ನ ಓದ್ಕೊಂಡಿದ್ರೆ ಅವನು ಸೆನ್ಸಿಬಲ್ ಆಗ್ತಾ ಇದ್ದೇನೋ, ಸೆನ್ಸಿಬಲ್ ಮ್ಯಾನ್ ಆಗಿ ಮನುಷ್ಯರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಶುರು ಮಾಡ್ತಾ ಇದ್ದೇನೋ ಅಂತ ನನಗನ್ಸುತ್ತೆ. ಅದಕ್ಕೆ ಮುಖ್ಯವಾಗಿ ಕಾವ್ಯಕ್ಕೆ ಒಂದು ಸ್ಥಿತಪ್ರಜ್ಞೆನೂ ಇರುತ್ತೆ. ಅದನ್ನು ಓದ್ಕೊಂಡು ತುಂಬಾ ಸೆನ್ಸಿಬಲ್ ಆಗಿ ಕೂಡ ಅವನು ಇರ್ತಾನೆ. ಆ ನಂತರ ನಮ್ಮ ಭಾರತೀಯ ಸಾಹಿತ್ಯ ಪರಂಪರೆಯನ್ನ ನೋಡಿದಾಗ ಜೈನ ಧರ್ಮ ಆಗಿರ್ಬೋದು ಅಥವಾ ಬುದ್ಧ ಧರ್ಮದ ಮಾರ್ಗಗಳನ್ನ ಆಗಿರ್ಬೋದು, ಅದರಲ್ಲಿ ಸರ್ ಕೂಡ ಹೇಳಿದ್ರು, ಸಿದ್ದರಾಮಯ್ಯ ಸರ್ ಕೂಡ ಹೇಳಿದ್ರು, ಭರತ ಮತ್ತೆ ಬಾಹುಬಲಿ ಹೇಗೆ ಶಾಂತಿಯ ದೂತರಾಗ್ತಾರೆ, ಮತ್ತೆ ಅವರ ಯುದ್ಧಗಳು ಇದೆಯಲ್ಲ ಯಾವ ಜನರನ್ನ, ಸಾಮಾನ್ಯ ಪ್ರಜೆಗಳನ್ನ ಇನ್ವಾಲ್ವ್ ಮಾಡ್ಕೊಳ್ಳೋದಿಲ್ಲ ಯುದ್ಧಕ್ಕೆ. ಅಣ್ಣ ತಮ್ಮಂದ್ರನ್ನೇ ಯುದ್ಧ ಆಡೋವಂಥದ್ದು. ಆದ್ರೆ ಇವತ್ತು ಒಬ್ಬ ಎಲ್ಲೋ ಟ್ರಂಪ್ ಎಲ್ಲೋ ಒಂದ್ ಕಡೆ ಕೂತಿರ್ತಾನೆ, ಅಥವಾ ಇನ್ನೊಬ್ಬ ಯಾರೋ ಲೀಡರ್ ಎಲ್ಲೋ ಕೂತಿರ್ತಾನೆ. ನಿಜವಾಗಿ ಸಾಯೋರು ಯಾರು? ಜನಸಾಮಾನ್ಯರು, ಮಕ್ಕಳು, ಹೆಂಗಸರು, ವಯಸ್ಸಾದಂಥವ್ರು, ಅಥವಾ ಯಾರೋ ಯುವಕರಂತವಂತವ್ರು. ಇವತ್ತು ಸೈನ್ಯಕ್ಕೆ ಹೋಗೋದು ಯಾರು? ಎಲ್ಲ ಯುವಕರನ್ನೇ. ಅವರೇ ಸಾಯ್ತಾ ಇರೋದು ಅತಿ ಹೆಚ್ಚಾಗಿ. ಆದ್ರೆ ನಾಯಕರು ಸಾಯ್ತಾ ಇಲ್ಲ, ಅವ್ರು ಸೇಫ್ ಆಗಿದ್ದಾರೆ ಅವರು. ಆದ್ರೆ ಹಿಂದೆ ರಾಜರು ಸಾಯ್ತಾ ಇದ್ರು. ಹಿಂದಿನ ನೀವು ಯುದ್ಧಗಳನ್ನ ನೋಡ್ಕೊಂಡ್ ಬನ್ನಿ, ರಾಜ ಸತ್ತೋದ್ಮೇಲೆ ಯುದ್ಧ ನಿಂತೋಗಿರೋದು, ರಾಜರೇ ಸತ್ತೋಗೋರಲ್ಲಿ ಅವಾಗ. ಆದ್ರೆ ಇವಾಗ ರಾಜರು ಸಾಯ್ತಿಲ್ಲ, ರಾಜರು ಸೇಫ್ ಆಗಿರ್ತಿದ್ದಾರೆ. ಇವಾಗ ಜನಸಾಮಾನ್ಯರು ಸಾಯ್ತಾ ಇದ್ದಾರೆ. ಆಮೇಲೆ ನೋಡಿ, ಬುದ್ಧ ಸಿದ್ಧಾರ್ಥನಿದ್ದಂತ ಬುದ್ಧನ ಆಗೋದಿಕ್ಕೆ ಅವನಿಗೊಂದು ಕಲೆಯ ಅಭಿರುಚಿಯು ಒಗ್ಗಿರ್ಬೇಕು. ಅವನಿಗೆ ಒಬ್ಬ ರಾಜ ಆಗೋಂತನು ಇವನ್ನೆಲ್ಲವನ್ನು ಬಿಟ್ಟು ಶಾಂತಿಯ ಕಡೆ ಹೋಗ್ತಾನಲ್ಲ, ಮತ್ತೆ ಕ್ಷಮಿಸುವ ಗುಣವನ್ನ ಅವನು ಬೆಳೆಸ್ಕೋತಾನಲ್ಲ, ಹಾಗಾಗಿ ಅವನೊಬ್ಬ ಬುದ್ಧ ಆಗೋದಿಕ್ಕೆ ಸಾಧ್ಯ ಆಯ್ತು. ಅದೇ ತರ ಯೇಸು ಕೂಡ ಕ್ಷಮಿಸುವ ಗುಣ, ಎಷ್ಟು ನೋವನ್ನು ಕೊಟ್ಟರು ಅದನ್ನೆಲ್ಲ ತಿಂದು ಕೊನೆಗೆ ಅವನ ಕ್ಷಮಿಸು, ಇದಕ್ಕೆ ಸಿಲುಬೆಗೆ ಇರಿಸ್ಬೇಕಾದ್ರೂ ಕೂಡ ಅವನು ಹೇಳ್ತಾನೆ, ಇವನು ತಪ್ಪು ಗೊತ್ತಾಗ್ತಿಲ್ಲ ಅವನಿಗೆ ಕ್ಷಮೆಯನ್ನ ಕೊಟ್ಬಿಡು ಅಂತ ದೇವರ ಹತ್ರ ಅವನು ಬೇಡ್ಕೊತಾನೆ.
ಆದ್ರೆ ಆ ನನಗನ್ನಿಸ್ತು ಇವತ್ತಿನ ಶ್ರೇಷ್ಠ ನಾಯಕರಾಗಿ ಯಾರಿದ್ದಾರೋ, ರಾಜಕಾರಣಿಗಳು ಮುಖ್ಯವಾಗಿ ಯಾರಿದ್ದಾರೋ ಅವರಿಗೆ ಕಾವ್ಯವನ್ನ ಅಭ್ಯಾಸವೇ ಮಾಡಿರಲ್ಲ ಅನ್ಸುತ್ತೆ. ನನ್ನ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಸರ್ ಹೇಳ್ಬೇಕು, MP ಪ್ರಕಾಶ್ ಅನ್ನೋರೊಬ್ರು ಉಪಮುಖ್ಯಮಂತ್ರಿ ಆಗಿದ್ರು. ಅವರು ಒಂದಷ್ಟು ಓದ್ಕೊಂಡಿದ್ರು ಕಾವ್ಯದ ಬಗ್ಗೆ, ತುಂಬಾ ಸೆನ್ಸಿಬಲ್ ಆಗು ಕೂಡ ಅವ್ರು ಇದ್ರು. ಆ ನಂತರ ಇವತ್ತಿನ ರಾಜಕಾರಣಿಗಳು ಯಾರಿದ್ದಾರೆ, ಆ ಕಾವ್ಯದ ಸಾಹಿತ್ಯದ ಅಭಿರುಚಿಯೇ ಇರೋದಿಲ್ಲ. ಆಮೇಲೆ ನನ್ಗನ್ಸುತ್ತೆ ಕಾವ್ಯವನ್ನ ಯಾಕೆ ಬರಿಬೇಕು, ಯಾಕೆ ಓದ್ಬೇಕು? ಸುಮ್ನೆ ಏನೋ ಒಂದ್ 24-30 ಪುಸ್ತಕ ಬರೆದ್ರೆ ಆಗ್ಬಿಡುತ್ತಾ? ಮತ್ತೆ ಅದು ಓದೋರಿಗೆ ಹೇಗ್ ತಲುಪಿಸೋದು? ಅಂದ್ರೆ ನಿಜಕ್ಕೂ ಸಾಹಿತ್ಯವನ್ನ ನಾವು ಓದ್ತಾ ಇದ್ರೆ ನಾವು ಮತ್ತೆ ಒಬ್ರು ಮನುಷ್ಯತ್ವ ಉಟ್ಕೊಳ್ಳುತ್ತೆ, ಮಾನವೀಯತೆಯನ್ನ ಬೆಳೆಸ್ಕೋತೀವಿ ನಾವು, ಆ ಸೆನ್ಸಿಬಿಲಿಟಿ ನಮಗೆ ಬರುತ್ತೆ. ಇಲ್ಲ ಅಂದ್ರೆ ಬರೀ ಕ್ರೌರ್ಯದಲ್ಲಿ, ದ್ವೇಷದಲ್ಲಿ ಇದನ್ನೇ ಬೆಳೆಸ್ಕೊಂಡು ಹೋಗ್ತೀವಿ. ಇವಾಗ ನೋಡಿ, ಭರತ ಬಾಹುಬಲಿಯ ಕಾವ್ಯವನ್ನ ಓದ್ದಾಗ ನಮ್ಗೆ ಏನ್ ಅನ್ಸುತ್ತೆ? ಯುದ್ಧ ಮಾಡಬಾರ್ದು, ಶತ್ರುತ್ವವನ್ನ ಬೆಳೆಸ್ಕೋಬಾರ್ದು, ಅಣ್ಣ ತಮ್ಮಂದ್ರು ಕಿತ್ತಾಡಬಾರ್ದು, ಸಂಬಂಧ ಮುಖ್ಯ, ಇವೆಲ್ಲವೂ ಬರುತ್ತೆ. ಇದು ಕಾವ್ಯ ಕೊಡುವಂತ ಒಂದು ಆಸ್ವಾದನೆ. ಅದನ್ನ ನಾವು ಬಿಟ್ಟೇ ಬಿಟ್ಟಿದೀವಿ ಇವತ್ತು. ಆ ಕಾವ್ಯಕ್ಕೆ ಅಥವಾ ಸಾಹಿತ್ಯಕ್ಕೆ ನಾವು ಹೋಗ್ತಾನೆ ಇಲ್ಲ. ಆಮೇಲೆ ಸರ್ ಕೂಡ ನಾವು ಬರ್ಬೇಕಾದ್ರೆ ನಾನು ಸರ್ ಮಾತಾಡ್ಕೊಂಡ್ ಬಂದ್ವಿ. ಬಟ್ ಇವತ್ತು ಭೀಕರ ಯುದ್ಧಗಳಿಗೆ ಯಾರ ಕ್ಷಮೆ ಇದೆ? ಕ್ಷಮಿಸುವ ಗುಣಗಳೇ ಇಲ್ಲ ಇವತ್ತು. ಆಮೇಲೆ ಇಲ್ಲೆಲ್ಲ ಸ್ತ್ರೀ ಪ್ರಧಾನವಾದ ಕವಿತೆಗಳೇ ಇದೆ. ಇವತ್ ನಾವೆಲ್ಲ ವ್ಯಾಕರಣಗಳನ್ನ ತಗೊಂಡ್ರೆ ಉತ್ತಮ ಪುರುಷ ವಾಕ್ಯಗಳು, ಮಧ್ಯಮ ಪುರುಷ ವಾಕ್ಯಗಳೇ ಇರೋದು, ಸ್ತ್ರೀ ವಾಕ್ಯಗಳು ಇಲ್ಲ. ಆದ್ರೂ ನಾವೇನ್ ಹೇಳ್ತಾ ಇದೀವಿ? ಮಾತೃಭಾಷೆ ಅಂತ ಹೇಳ್ತಾ ಇದೀವಿ. ಅವಳದ್ದೇ ಇಲ್ಲದ ಒಂದು ಭಾಷೆ ಇದೆ. ಆ ಭಾಷೆಯನ್ನ ನಾವು ಓದ್ಕೋಬೇಕಾದ್ರೆ ಒಂದು ಹೆಣ್ಣು ಮಕ್ಕಳ ಸಾಹಿತ್ಯವನ್ನ ಓದ್ಕೊಂಡಾಗ ಮಾತ್ರ ನಮ್ಗೆ ಗೊತ್ತಾಗುವಂಥದ್ದು. ಅದನ್ನ ನಾನು ಈ ಸಂಕಲನದಲ್ಲಿ ಗಮನಿಸಿದೆ. ಆನಂತರ ಮತ್ತೆ ಕಾವ್ಯವನ್ನ ನಾವ್ ಯಾಕೆ ಬರಿತಾ ಇದ್ವಿ ಅಂತ ಪ್ರಾಚೀನವಾಗಿ ನೋಡಿದ್ರೆ, ಕವಿಗಳು ಅವತ್ತಿನ ಕಾಲಕ್ಕೆ ಅಧಿಕಾರಕ್ಕೋಸ್ಕರ, ಗೌರವಕ್ಕೋಸ್ಕರ, ಹಣಕ್ಕೋಸ್ಕರ, ಅಂತಸ್ತಿಗೋಸ್ಕರ ಬರಿತಾ ಇದ್ರು. ಮತ್ತೆ ಇನ್ನು ಕೆಲವರು ಪಾಪ ವಿಮೋಚನೆಗೂ ಬರೆದಿರುವಂತ ಕಾವ್ಯಗಳು ನಮಗಿದೆ. ಆದ್ರೆ ನಂದಿನಿ ಪದ್ಮಿ ನಾಗರಾಜ್ ಮೇಡಮ್ ಬರೆದಿರೋದು ಕ್ಷಮಿಸೋ ಗುಣ ಬರ್ಬೇಕು ಜನರಿಗೆ. ಮುಖ್ಯವಾಗಿ ಅವರೆಲ್ಲ ಕವಿತೆಗಳಲ್ಲಿ ಬರುವಂತದ್ದು ಕ್ಷಮಿಸುವ ಗುಣ ಜನರಲ್ಲಿ ಬರ್ಬೇಕು ಅನ್ನೋದನ್ನೇ ಅವರು ಪ್ರತಿ ಪದ್ಯಗಳಲ್ಲಿ ಹೇಳ್ಕೊಂಡು ಹೋಗ್ತಾರೆ. ಆಮೇಲೆ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಹೆಣ್ಣು ತನ್ನ ಸ್ವಾಭಿಮಾನ ಆಗಿರ್ಬೋದು, ತನ್ನ ಹಕ್ಕನ್ನ ಆಗಿರ್ಬೋದು, ಮತ್ತೆ ಅವಳು ಹೇಗೆ ಪ್ರತಿಯೊಂದು ಸಂದರ್ಭದಲ್ಲಿ ಹೇಗೆ ಎದುರಿಸ್ತಾಳೆ. ಆಮೇಲೆ ನಾನು ಇವ್ರ ಕವಿತೆಗಳನ್ನ ಓದಿದ್ಮೇಲೆ ಫಿಲಾಸಫಿ ಬರೀ ಗಂಡ್ ಮಕ್ಳಿಗೆ ಉಟ್ಕೊಳ್ಳೋ ಅಂತದ್ದು ನಮ್ದೊಂದು ವಾಡಿಕೆ ಇದೆ. ಫಿಲಾಸಫರ್ ಅಂತ ಹೇಳಿದ್ರೆ ಒಬ್ಬ ಹೆಣ್ಣೆ ಅಂತ. ಇದುವರೆಗೆ ಯಾರು ಫಿಲಾಸಫಿ ಓದ್ಕೊಂಡಿರೋ ಹೆಣ್ಮಕ್ಳು ನಾವ್ ಯಾವತ್ತೂ ಹೇಳೋದೇ ಇಲ್ಲ. ಅವಳದೊಂದು ಫಿಲಾಸಫಿ ಗಂಡಿಗಿಂತ ಹೆಚ್ಚಾಗಿ ಹೆಣ್ಣಿನಲ್ಲಿ ಇರುತ್ತೆ. ಬಟ್ ಅದನ್ನ ಯಾರು ಹೇಳಿದ್ರಿ? ಫಿಲಾಸಫರ್ ಹೆಣ್ಮಕ್ಳಲ್ಲಿ ಯಾರಿದ್ದಾರೆ? ಯಾರು ಇಲ್ಲ. ಆದ್ರೆ ಗಂಡು ಹೇಳಿದಕ್ಕಿಂತ ಹೆಣ್ಣು ಇನ್ನು ಹೆಚ್ಚಾಗಿ ಫಿಲಾಸಫಿನ ಮಾತನಾಡಿದಾಳೆ. ಅದು ನಾವು ಯಾವ ರೆಕಾರ್ಡಲ್ಲೂ ಕೂಡ ನಾವು ತೋರಿಸ್ತಾ ಇಲ್ಲ. ಅವಳ ಜೀವನವೇ ಒಂದು ಫಿಲಾಸಫಿ. ಆದ್ರೆ ನಾವ್ ಅದನ್ನೆಲ್ಲ ಮರ್ತೋಗಿದೀವಿ. ಅಂತದ್ನೆಲ್ಲವನ್ನು ಕೂಡ ಮೇಡಮ್ ಅವ್ರ ಈ ಪದ್ಯಗಳಲ್ಲಿ ತರ್ತಾ ಇದ್ದಾರೆ. ಅವ್ರದ್ದು ಒಂದು ಸಾಲಿದೆ. ಆ ಸಾಲಲ್ಲಿ ಹೇಳ್ತಾರೆ, ನಿನ್ನೆದೆಯ ಗೂಡಲ್ಲಿ ಅಣತೆಗಳ ಬೆಳಗಿಸು, ಕ್ಷಮಿಸು ಗೊಮ್ಮಟನಂತೆ ಅಂತ ಹೇಳ್ತಾರೆ. ಅಂದ್ರೆ ಹೆಣ್ಣಿಗಾಗೋ ಅವಮಾನಗಳಾಗಿರ್ಬೋದು, ಸಂಕಟಗಳಾಗಿರ್ಬೋದು, ದಮನಿತರ ನೋವುಗಳಾಗಿರ್ಬೋದು, ಅದಕ್ಕೆಲ್ಲ ನಮಗೊಂದು ಏನಾಗ್ಬೇಕು? ನಮ್ಮ ಎದೆ ಗೂಡೊಳಗಡೆ ಒಂದ್ ಸಣ್ಣಗಿನ ಅಣತೆಯನ್ನ ಬೆಳಗಿಸ್ಬೇಕಾಗುತ್ತೆ. ಇವತ್ತೆಲ್ಲವೂ ಕ್ರೌರ್ಯವೇ. ಆ ಕ್ರೌರ್ಯಕ್ಕೆ ನಾವು ಮದ್ದನ್ನ ಹೇಗ್ ಕೊಡ್ಬೇಕು? ಕ್ಷಮಿಸುವ ಗುಣದ ಮೂಲಕ ಅಂತ ಅವರ ಕಾವ್ಯದ ಮುಖ್ಯ ಉದ್ದೇಶ ಅಂತ ನಾನು ಅನ್ಕೊಂಡಿದ್ದೇನೆ. ಆ ನಂತರ ಸಾಹಿತ್ಯದ ಅಭಿರುಚಿ ಇದಕ್ಕೆಲ್ಲ ನಾನು ಗಮನಿಸ್ಕೊಂಡ್ ಬಂದ ಹಾಗೆ ಇವರ ಭಾಷೆ ತುಂಬಾ ಸರಳವಾಗಿದ್ದರೂ ಕೂಡ ನೇರವಾಗಿ ತಟ್ಟುತ್ತೆ ಓದುಗರಿಗೆ. ಒಂದು ಕವಿತೆಯನ್ನ ತಟ್ಟಬೇಕು ಅಂತ ಅನ್ಕೊಂಡಾಗ ಅದ್ರೊಳಗಡೆ ಭಾಷೆ ಮುಖ್ಯ ಆಗಿರುತ್ತೆ. ಆ ಮುಖ್ಯತೆಯಲ್ಲಿ ಇವ್ರು ಏನ್ ಮಾಡ್ತಾರೆ? ಸರಳವಾಗಿ ಪದ್ಯವನ್ನ ತಲುಪಿಸ್ತಾರೆ. ಆ ನಂತರ ಇನ್ನೊಂದು ಅವ್ರದ್ದು ಸುಮಾರು ಪದ್ಯಗಳಿದೆ. ಜಿಂದಗಿ ಹಬಿ ಹೈ ಅಂತ ಒಂದು ಪದ್ಯ ಇದೆ. ಮತ್ತೆ ಕೊರೋನಾ ಕಾಲದ ಹಲವಾರು ಪದ್ಯಗಳು ಇವ್ರ ಪದ್ಯಗಳಲ್ಲಿ ನೋಡ್ಬೋದು. ಮತ್ತೆ ಹೆಣ್ಣು ತತ್ವಶಾಸ್ತ್ರವನ್ನ ಆಗಿರ್ಬೋದು, ಅದನ್ನೇ ಓದ್ಕೊಂಡಿರಲ್ವಾ, ಅವಳು ಫಿಲಾಸಫರ್ ಆಗಿರಲ್ವಾ, ಮತ್ತೆ ಗೊಮ್ಮಟನಂತೆ ಸ್ಥಿತಪ್ರಜ್ಞೆನ ಹೊಂದಿರಲ್ವಾ, ಎಲ್ಲವನ್ನೂ ಸಹಿಸ್ಕೋತಾಳೆ. ಬೆಳಿಗ್ಗೆ ಗಂಡ ಬೈದಿದ್ದು, ಮಕ್ಕಳು ಬೈದಿದ್ದು, ಹೊರಗಡೆ ಬೈದಿದ್ದು,
ಎಲ್ಲವನ್ನು ಕೇಳಿಸ್ಕೊತಾಳೆ ಅವಳು. ಅವಳೊಳಗಡೆ ಒಂದು ಸ್ಥಿತ ಪ್ರಜ್ಞೆ ಇರುತ್ತೆ ಗೊಮ್ಮಟನ ಹಾಗೆ. ಆದ್ರೆ ನನ್ ಇನ್ನೊಂದು ಪ್ರಶ್ನೆ ಹುಟ್ಟಿದ್ದು ಅಂದ್ರೆ, ಗೊಮ್ಮಟನ ಹಾಗೆ ಎಲ್ಲವನ್ನು ಬಿಟ್ಟು ಗಂಡ ಬೇಡ, ಮಕ್ಳು ಬೇಡ, ಮನೆ ಬೇಡ ಅಂತ ಬಿಟ್ಟು ಹೊರಟ್ಬಿಟ್ಟಿದ್ರೆ ಈ ಸಮಾಜ ಅದ ಜಗತ್ತಿ ಹೇಗಿರ್ತಾ ಇತ್ತಿತ್ತು, ಹೆಣ್ಣಿಲ್ಲದ ಜಗತ್ತು ಅನ್ನೋದು ಈ ಪದ್ಯಗಳಲ್ಲೂ ಕೂಡ ಹೇಳ್ತಾರೆ ಅವರು. ಆ ನಂತರ ಅವರು ಒಂದು ತುಂಬಾ ಚಂದದ ಪದ್ಯ ಅಂತ ಹೇಳಿದ್ರೆ, ದಿಕ್ಕು ಬದಲಿಸುವು ಫಿನಿಕ್ಸ್ ನಂತೆ. ಇದು ಈಜಿಪ್ಟ್ ಮತ್ತೆ ಪರ್ಷಿಯನ್ ಅಲ್ಲಿ ಒಂದು ಪಕ್ಷಿಯ ಕಾನ್ಸೆಪ್ಟ್ ಇದೆ, ಫಿನಿಕ್ಸ್ ಅಂತ. ಆ ಫಿನಿಕ್ಸ್ ಹೇಗಿರುತ್ತೆ ಅಂದ್ರೆ ಬರೀ ಕೆಂಡದ ಪಕ್ಷಿ ಅದು. ಅಲ್ಲೆಲ್ಲ ಏನೇನೋ ಮೈಥಾಲಜಿಲಿ ಮಿತ್ತಲ್ಲಿ ಅದು ಬೇರೆಯವ್ರು ಯಾರಿಗೋ ಸಾಯಿಸೋದಿಕ್ಕೆ ಬರುತ್ತದು. ಬೇರೆ ಯಾರೋ ತೊಂದರೆ ಕೊಟ್ಟಿದ್ದನ ಮೈಥಾಲಜಿಲಿ ಅದು ಬಂದು ಬೇರೆಯವ್ರಿಗೆ ಸಹಾಯ ಮಾಡುತ್ತೆ, ಕೆಟ್ಟವರನ್ನ ಸಾಯಿಸುತ್ತೆ. ಅಂಥದ್ರಲ್ಲಿ ಇವರು ಒಂದು ಪದ್ಯವನ್ನ ಬರೀತಾರೆ, ನಾವು ಕೆಂಡಗಳಾಗಿ ಉರಿಯುತ್ತಿದ್ದೇವೆ. ಅಂದ್ರೆ ನಮ್ಮಲ್ಲಿ ಅಕ್ಕ ಮಹಾದೇವಿ ನೋಡಿರ್ಬೋದು, ಜ್ಯೋತಿ ಬಾಪುಲೆ ನೋಡಿರ್ಬೋದು, ಅವರೆಲ್ಲ ಸಮಾಜವನ್ನ ಬದಲಾವಣೆ ಮಾಡೋದಿಕ್ಕೆ ಕಷ್ಟಪಟ್ಟಿದ್ದಾರೆ. ಹಾಗೆ ನಾವು ಕೆಂಡಗಳಾಗಿ ಉರಿಯುತ್ತೇವೆ, ನಿಮ್ಮನ್ನು ಕೊಂಡ ಹಾಯಿಸಲು. ಆ ಕೆಂಡದ ಮೇಲೆ ನಡ್ಸೋದಿಕ್ಕೆ ನಾವೇನ್ ಮಾಡ್ತೀವಿ, ಕೆಂಡಗಳಾಗಿ ಉರಿತೀವಿ. ಅದು ಫಿನಿಕ್ಸ್ ನಂತೆ. ಅಂದ್ರೆ ಈ ಪುರುಷ ಅಹಂಕಾರವನ್ನ ಅಥವಾ ಈ ಪುರುಷ ಅಧಿಕಾರವನ್ನ ಅಥವಾ ಅವರನ್ನ ಎಲ್ಲ ಮಣಿಸೋದಿಕ್ಕೆ ನಾವು ಫಿನಿಕ್ಸ್ ಪಕ್ಷಿಗಳಂತೆ ಬರ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಪದ್ಯ, ಜಿಂದಗಿ ಸಮಗ್ನ ಬಾಕಿ ಹೇ. ಅಂದ್ರೆ ಈ ಪ್ರಪಂಚಕ್ಕೆ ಹೆಣ್ಣಿಲ್ಲದ ಪ್ರಪಂಚವನ್ನ ನಾವು ಊಹಿಸ್ಕೊಳ್ಳೋದಕ್ಕೂ ಆಗೋದೇ ಇಲ್ಲ. ಅವಳ ನೋವುಗಳು, ಅವಳದೇ ಆದಂತ ಒಂದು ಪ್ರೀತಿಯನ್ನ ಹೇಳ್ಕೊಳಕ್ ಒಂದ್ ಜಾಗ ಬೇಕು. ಅಂತದ್ನೆಲ್ಲ ಪ್ರತಿಭಾನಂದ ಕುಮಾರ್ ಮೇಡಮ್ ಕೂಡ ಮಾಡಿದ್ದಾರೆ. ನಾವು ಹುಡುಗಿರಿ ಹೀಗೆ ಅನ್ನೋದನ್ನ ನಾವು ಓದಿದಾಗ ಆ ಹೆಣ್ಣಿನ ತಳಮಳವನ್ನ ನಾವು ಗೊತ್ತಾಗುತ್ತೆ. ಅವ್ರು ಹೇಳ್ಕೊಳ್ಳೋದೇ ಇಲ್ಲ, ಎಷ್ಟೋ ವಿಷಯಗಳನ್ನ ಹೇಳ್ಕೊಳ್ಳೋದೇ ಇಲ್ಲ. ಅಂತದ್ರಲ್ಲಿ ಇವ್ರದ್ದು ಒಂದ್ ಪದ್ಯ ಹೇಳಿದಾಗ, ಒಮ್ಮೊಮ್ಮೆ ನೋವೆಲ್ಲ ನನ್ನದೇ ಎಂಬಂತೆ ಮುಚ್ಚಿಡಿವೆ, ಎದೆಯ ಕೋಣೆಯಲ್ಲಿ ಮತ್ತೊಮ್ಮೆ ನನ್ನ ಎದೆಯ ನೋವೆಲ್ಲ ಬಚ್ಚಿಟ್ಟು ಹಗುರಾಗುವೆ ಮೋಡದಂತೆ. ಅಂದ್ರೆ ಮೋಡಗಳನ್ನ ನೋಡಿದಾಗ ಅದಕ್ಕೆ ಏನೋ ಒಳಗಡೆ ಗಟ್ಟಿಯಾಗಿ ತುಂಬಿಕೊಂಡಿರುತ್ತೆ, ನೋವಿರುತ್ತೆ ಅದಕ್ಕೂ. ಎರಡು ಮೋಡಗಳು ಹೊಡೆದಾಗಲೇನೆ ಅದು ನೀರಾಗಿ ಸುರಿಯುವಂಥದ್ದು. ಆದ್ರೆ ಇವ್ರು ಹೇಳೋದೇ ಇಲ್ಲ, ಹೆಣ್ಮಕ್ಳು ತನ್ನೊಳಗಡೆನೆ ಬಚ್ಚಿಟ್ಟು ಮೋಡದಂತೆ ಶಾಂತವಾಗಿ ಏನು ಆಗಿಲ್ಲ ಅನ್ನೋ ತರ ಇರ್ತಾರೆ. ಅಂತ ಪದ್ಯಗಳು ಇಲ್ಲಿ ನೋಡ್ಬೋದು. ಆಮೇಲೆ ಹೆಣ್ಣು ಮಕ್ಕಳ ಬದುಕಿರುತ್ತಲ್ಲ, ಅದೊಂಥರ ದೊಡ್ಡ ಲೆಸನ್ಸ್ ಅಂತ ನಾನು ಅನ್ಕೊಂಡಿದೀನಿ. ಅಂಥದೇ ಒಂದು ಪದ್ಯ ಬರ್ದಿದ್ದಾರೆ ಮೇಡಮು, ಬದುಕೆಂಬ ಪಾಠಶಾಲೆ. ನಾವು ಪ್ರತಿ ವರ್ಷವೂ ಪ್ರತಿ ದಿನಗಳು ಹಾಕ್ತಾ ಅದೊಂದು ಎಕ್ಸ್ಪೆರಿಮೆಂಟ್ಸ್ ಇದೆಯಲ್ಲ, ಅದೊಂದು ಪಾಠ ಆಗಿರುತ್ತೆ. ಅದಕ್ಕೆ ಆ ಹೆಣ್ಣಿನ ಬದುಕು ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಪದ್ಯ ಬರೆದಿದ್ದಾರೆ. ಅವಳ ಆ ಒಂದು ನೋಟ ಕಣ್ಣ ಮುಂದಾಡಿತು, ಅವಳು ಸಣ್ಣಗೆ ಗುನುಗುತ್ತಲೇ ಇದ್ದಳು. ಅವಳೊಂದೇನೋ ಈ ಜೋರಾಗಿ ಹೇಳ್ಕೊಳಕ್ ಆಗಲ್ವಲ್ಲ, ಹೇಳಿದ್ರೆ ಒಂದೇನೋ ಲೇಬಲ್ ಕೊಡ್ತೀವಿ, ಏನಂತ ಅದ ಅವಳ ಗಂಡ್ ಬೀರಿನೋ ಅಥವಾ ಇನ್ನೇನೇನೋ ಒಂದ್ ಲೇಬಲ್ ಕೊಟ್ಬಿಡ್ತೀವಿ. ಅದಕ್ಕೆ ಅವಳೇನ್ ಮಾಡ್ತಾಳೆ, ಸಣ್ಣಗೆ ಗುನುಗ್ತಾನೆ ಇರ್ತಾಳೆ. ಜೋರಾಗಿ ಹೇಳ್ಬಿಟ್ರೆ ಎಷ್ಟೇ ಮಾತಾಡ್ತೀಯ ನೀನು ಅಂತ ಗಂಡು ಬೈಯುತ್ತೆ, ಹೆಂಡು ಬೈಯುತ್ತೆ. ಆನಂತರ ಇವ್ರದ್ದು ಇನ್ನೊಂದು ಪದ್ಯ ಇದೆ, ಹೆಣ್ಮಕ್ಳಿಗೆ ಎಷ್ಟೇ ಹತಾಶೆಗಳನ್ನ ಉಟ್ಕೊಂಡ್ರು ಕೂಡ ಭರವಸೆ ಮುಖ್ಯವಾಗಿ ಭರವಸೆ ಇರ್ಬೇಕು. ಅದಕ್ಕೊಂದು ಸಣ್ಣ ಸಾಲನ್ನ ನಾನು ಹೇಳಿದ್ರೆ, ಕಡಲಿನ ಬೃಹತ್ ಕಲ್ಲಿಗೆ ನೀರು ಕೊರೆದು ಕಡೆದರೂ ಹೆದರಿಕೆ ಇಲ್ಲ ಕಣವಾಗುವುದಕ್ಕೆ. ಹೆಣ್ಣಿಗೂ ಹಾಗೆ ಅಲ್ವಾ, ಎಷ್ಟೇ ನೋವುಗಳು ಬಂದ್ರು, ಎಷ್ಟೇ ಸಂಕಟಗಳು ಬಂದ್ರು, ಕಡಲಿನ ಹಾಗೆ ಶಾಂತ, ಕಡಲಿನ ಪಕ್ಕದಲ್ಲಿ ಇರುವಂತ ಒಂದು ಕಲ್ಲಿನಾಗೆ ನಿಂತ್ಕೊಬಿಡ್ತಾಳೆ. ಬಂದು ಅಪ್ಪಳಿಸ್ತೀಯ ಅಲೆ, ಬಂದು ಅಪ್ಪಳಿಸ್ತಾ ಇರೋ, ನಾನು ಸುಮ್ಮನೆ ಹಾಗೆ ನಿಂತಿರ್ತೇನೆ. ಅದೊಂದು ಶಿಲೆಯ ರೂಪಕವಾಗಿ ಪಡ್ಕೊತಾಳೆ. ಹಾಗೆ ಹೆಣ್ಣು ಕೂಡ ಸಹಿಸ್ಕೊತಾಳೆ. ನೆಕ್ಸ್ಟ್ ಅವ್ರು ಮುಂದೆ ಹೇಳ್ತಾರೆ, ಎದೆಯ ಕಡಲಲ್ಲಿ ಅಡಗಿಸಿ ಆ ಪ್ರೀತಿಗೆ ನಾಲಿಗೆಯ ದಡಕ್ಕೆ ತಲುಪಿ ಜಾಗ ಜಹೀರಾಗುವ ಭಯವಿಲ್ಲ. ಅಂದ್ರೆ ಹೆಣ್ಮಕ್ಳನ್ನ ನಾವ್ ಏನ್ ಅನ್ಕೋತೀವಿ, ಹಾಗೆ ಹೀಗೆ ಅವಳದೊಂದು ನೋವಿರಲ್ಲ, ಅವಳ ಸ್ಪಂದನೆ ಇರಲ್ಲ ಅನ್ನೋದೆಲ್ಲ ನಾವು ಹೇಳ್ತಾ ಇದ್ದೀವಿ. ಆದ್ರೆ ಅವಳು ಎದೆಯ ಒಂದು ಕಡಲಿನ ಹಾಗೆ ಎಲ್ಲವನ್ನ ಬಚ್ಚಿಟ್ಕೊಂಡು ಎಲ್ಲ ನೋವುಗಳನ್ನು ಅವಳು ಎದೆ ಒಳಗಡೆ ಇಟ್ಕೊಂಡಿರ್ತಾಳೆ. ಅದು ಪ್ರೀತಿ ಇರುತ್ತೆ, ಅದು ಗೊಮ್ಮಟನ ಪ್ರೀತಿ. ಗೊಮ್ಮಟ ನೋಡಿದ ತಕ್ಷಣ ನಾವು ಮಂದಸ್ಮಿತರಾಗಿ ಒಂದ್ಸಲ ನೋಡ್ತೀವಿ. ಅವ್ನು ನೋಡಿದ ತಕ್ಷಣ ಎಂತ ಗುಣನಪ್ಪ ಇವೊಂದು, ಎಲ್ಲವನ್ನು ಕಳಚಿ ನಿರ್ವಾಣ ಸ್ಥಿತಿಯಲ್ಲಿ ನಿಂತ್ಕೊಳ್ಳೋ ಸ್ಥಿತಿ ಇದೆಯಲ್ಲ, ಅದು ಹೆಣ್ಣು ಕೂಡ, ಪ್ರತಿಯೊಂದು ಹೆಣ್ಣು ಕೂಡ ಮಾಡ್ತಾಳೆ. ಅಂದ್ರೆ ಎಲ್ಲಾ ಹೆಣ್ಣು ಮಕ್ಕಳ ಪ್ರತಿನಿಧಿ ಆಗಿ ಪದ್ಮಿನಿ ನಾಗರಾಜ್ ಮೇಡಮ್ ಅವರು ಈ ಪದ್ಯಗಳನ್ನ ಬರ್ದಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಇನ್ನೊಂದು ಪದ್ಯ ಅವ್ರದ್ದು
ಎಲ್ಲ ಪದ್ಯಗಳು ಚೆನ್ನಾಗಿದಾವೆ. ನಾನು ಒಂದ್ 2-3 ಇದನ್ನ ಪದ್ಯಗಳನ್ನ ಮಾತ್ರ ನಿಮ್ ಮುಂದೆ ಇಡ್ತಾ ಇದ್ದೀನಿ. ಪುಸ್ತಕ ಬೇಕಾದವರು ಕೊಂಡ್ಕೊಂಡು ಅದನ್ನ ಓದ್ಬೋದು. ನಾವ್ ಇವತ್ತೆಲ್ಲ ಏನ್ ಹೇಳ್ತಾ ಇದೀವಿ, ಮಾನವೀಯತೆ ಇರಲ್ಲ, ರಿಪ್ ಅಂತ ಹಾಕ್ಬಿಡ್ತೀವಿ. ಈ ಸಮಾಜಕ್ಕೂ ರಿಪ್ ಅಂತ ಹಾಕ್ಬಿಡ್ಬೋದು, ಈ ಕ್ರೌರ್ಯಕ್ಕೂ ರಿಪ್ ಹಾಕ್ಬಿಡ್ಬೋದು ಅಲ್ವಾ. ಈ ಗಂಡಿನ ವಿರುದ್ಧನೂ ಮೇಡಮ್ ರಿಪ್ ಹಾಕ್ತಾರೆ ಅಲ್ವಾ. ಅವರು ಇದ್ರೇನು ಸತ್ರೇನು ಅನ್ನೋ ತರ ಬರ್ತಾರೆ. ಅವ್ರು ಹೇಳ್ತಾರೆ, ಸಾಕ್ಷಿಗಳೆಲ್ಲ ಕಣ್ಣ ಮುಂದೆ ಮಣ್ಣು ಸೇರಿರುವಾಗ ಅದೆಷ್ಟು ದಿನ ಜೀವಂತ ಉಳಿಸುವ ನಾಟಕದ ಆಟ. ಎಲ್ಲ ಇವತ್ತು ನಾಟಕ ಮಾಡ್ತೀವಿ, ಹ್ಞೂ ಅಂತ ಹೇಳೋನ್ ಕಣ್ಣು ಉರಿಸ್ತೀವಿ ಅಷ್ಟೇ. ಕೊಳೆತ ಹೆಣವ ಮತ್ತೆ ಮತ್ತೆ ಕಿದಿಕಿ ಬಗೆದು ನೋಡಿ ನೋಡಿ ತಪ್ಪುಗಳನ್ನೇಕೆ ಪಟ್ಟಿ ಮಾಡಿವೆ ಬಿಡು. ಕಾಪಿಡುವ ಸರದಿ ಮುಗಿದಿದೆ, ಕೈ ತೊಳೆದು ಹೊರ ನಡಿ. ಅವನ್ ಹಂಗ್ ಮಾಡ್ದ, ಇವಳು ಹಿಂಗ್ ಮಾಡಿದ್ರು, ಸಮಾಜ ಹೀಗಿದೆ, ಎಷ್ಟೊಂದ ಬರ್ದು ಕುತ್ಕೊಳ್ಳೋದು ಬೇಡ ಬಿಡು. ಅದನ್ನೆಲ್ಲ ಕಾಪಿ ಇಡುವ ಸಂದರ್ಭ ಇಲ್ಲ, ಕೈ ತೊಳ್ಕೊಂಡು ನಡಿ ಹೊರಗಡೆ ಅಂತಾರೆ. ಮತ್ತೆ ಇನ್ನು ಹೆಣ್ಣು ಒಂದು ಸಂಬಂಧಗಳಿಗೆ ಸಿಗಾಕೊಂಡ್ರೆ ಮತ್ತೆ ಅವಳು ಬಿಡುಗಡೆನೆ ಇರೋದಿಲ್ಲ. ಬಿಟ್ರು ಮತ್ತೆ ಏನೇನೋ ಸಮಾಜ ಅವಳನ್ನ ದೂಷಣೆ ಮಾಡುತ್ತೆ. ಅಂತದಕ್ಕೆ ಅವ್ರು ಹೇಳ್ತಾರೆ, ಅಳಸಿದ ಸಂಬಂಧವ ಚಟ್ಟಕ್ಕೇರಿಸಿ ಒಂದಷ್ಟು ದೂರ ಹೆಜ್ಜೆ ಇಡು, ತಿಲಾಂಜಲಿ ಬಿಟ್ಟು ಹೊರ ನಡೆ, ಹಳೆ ಪ್ರೇಮಿಗೆ ಹೊಸ ಚಿತ್ರ ತಗಿಲಿಸಿ ಬಿಡು ರಿಪ್. ಏನೇನೆಲ್ಲವೂ ಹೆಣ್ಣಿಗೆ ಬರ್ತಾರ ಸಂಕಟವರ ಅವನ್ನೆಲ್ಲವನ್ನು ಏನ್ ಮಾಡು, ಬಿಟ್ಬಿಡು. ಹಳೆ ಪ್ರೇಮ್ ಅದ್ ಬಿಟ್ಟಾಕು, ಹೊಸ ಪ್ರೇಮನ್ನ ತಂದು ಕೊಡು, ರಿಪ್ ಅಂತ ಹಾಕು ಅಂತ ಅವರು ಹೇಳ್ತಾರೆ ಪದ್ಯದಲ್ಲಿ. ಮತ್ತೆ ಇನ್ನೊಂದು ಪದ್ಯ ಹೇಳ್ತಾರೆ, ಅಂದ್ರೆ ಸಂಬಂಧಗಳು ಇವತ್ತು, ಗಂಡು ಹೆಣ್ಣಿನ ಸಂಬಂಧ ಇವತ್ತು ದುರಂತದ ಸ್ಥಿತಿಯಲ್ಲಿ ಇದೀವಿ. ಇವತ್ತೆಲ್ಲವೂ ಮ್ಯಾರಿಟಲ್ ಸ್ಟೇಟಸ್ ಹೇಗಿದೆ ಅಂದ್ರೆ, 4 ದಿನ ಮದುವೆ ಆಗ್ತೀವಿ, 5 ದಿವಸಕ್ಕೆ ಡಿವೋರ್ಸ್ ಅಂತ ನಾವು ಹೋಗ್ತಾ ಇದೀವಿ. ಅದರಲ್ಲಿ ಗಂಡಿನ ತಪ್ಪು ಇದೆಯೋ ಹೆಣ್ಣಿನ ತಪ್ಪಿದೆಯೋ ನಮಗ್ ಗೊತ್ತಿಲ್ಲ. ಸಂಬಂಧಗಳೆಲ್ಲ ಪಾಚಿ ಕಟ್ಟೋಗಿದ್ದಾವೆ. ದುಡ್ಡಿನ ಹಣದ ವ್ಯವಸ್ಥೆಯಲ್ಲಿ ನಾವ್ ಇವತ್ತಿದ್ದೀವಿ. ಇವತ್ತು ಗಂಡಿನ ಕಡೆನ ಹೇಳ್ತಾನೆ, ಹೆಣ್ಮನೆಯವರು ಎಷ್ಟು ದುಡ್ಡು ಎಷ್ಟು ಬದುಕ್ತಿದ್ದಾರೆ, ಸ್ಟೇಟಸ್ ಮುಖ್ಯ. ಗಂಡಿನ ಕಡೆ ಹೆಣ್ಣಿನ ಕಡೆ ಹೇಳ್ತಾರೆ, ಗಂಡಿನ ಬಗ್ಗೆ ಯೋಚನೆ ಮಾಡ್ತಾರೆ, ಗಂಡಿನ ಕಡೆಯವರು ಹೆಣ್ಣಿನ ಕಡೆ ನೋಡ್ತಾರೆ. ಸಂಬಂಧಗಳೇ ಹಾಳಾಗೋಗಿದೆ, ಪಾಚಿ ಕಟ್ಟೋಗಿದ್ದಾವೆ ನೋಡಿ. ಅದಕ್ಕೆ ಅವ್ರು ಹೇಳ್ತಿದ್ದಾರೆ, ಅವ ನನ್ನ ಬದುಕಿನ ಅತಿಥಿಯೋ ಆಲ ಅರಳಿ ಮರದ ನೆರಳೋ, ತಿಳಿವು ಮೂಡುವಾಗಲೆಲ್ಲ ಅಹಂ ಬಡಿದು ನಿಲ್ಲುತ್ತದೆ ಗೋಡೆಯಂತೆ. ಅಂದ್ರೆ ಅವನು ಒಬ್ಬ ಅತಿಥಿಯಾಗಿ ಬಂದಿದಾನೋ ಅಥವಾ ಅರಳಿ ಮರವಾಗಿ ನಿಂತ್ಕೋತಾನೋ, ಅದನ್ನೆಲ್ಲ ನೋಡ್ಕೊಂಡಾಗ ಅವ್ರಿಗೊಂದು ಅಹಂ ಬಡಿಯುತ್ತೆ, ಗೋಡೆಯಂತೆ ತಟಸ್ಥ ಸ್ಥಿತಿಗೆ ಬಂದ್ಬಿಡ್ತಾರೆ. ಎಲ್ಲಾ ಪದ್ಯಗಳಲ್ಲೂ ಗೊತ್ತಾಗದ್ ನನಗೆ ಆ ಕ್ಷಮಿಸುವ ಗುಣ, ಎಲ್ಲವನ್ನು ಸಹಿಸಿಕೊಳ್ಳುವ ಗುಣ. ಅಂದ್ರೆ ಎಲ್ಲವನ್ನು ಸಹಿಸ್ಕೊಬಿಡ್ತಾಳೆ ಅನ್ನೋದಲ್ಲ, ಆ ಗೊಮ್ಮಟ್ಟನ ಸ್ಥಿತಿಗೆ ಬಂದ್ ನಿಲ್ತಾರೆ. ನೆಕ್ಸ್ಟ್ ಇನ್ನೊಂದು ಪದ್ಯ ಇದೆ, ಸೋತ ನೆಲದಲ್ಲೇ ಬದುಕ ಕಟ್ಟು. ಎಷ್ಟು ಹೆಣ್ಮಕ್ಳು ಇವತ್ತೆಲ್ಲ ಸೋತೋಗ್ತಾರೆ, ಅದಕ್ಕೆ ಬದುಕನ್ನ ಕಟ್ಕೋಬೇಕು ಅನ್ನೋದಕ್ಕೊಂದು ಪದ್ಯ ಬರೀತಾರೆ. ರಾತ್ರಿಗೂ ಭಯವಿದೆ, ನಾಳೆ ಬೆಳಗಾಗುವ ತನಕ, ಸೂರ್ಯನಿಗೂ ಕನಸಿದೆ, ಕತ್ತಲೆಯ ಕಳಿಸುವ ತನಕ. ಅಂದ್ರೆ ಸ್ವಲ್ಪ ವೆಯ್ಟ್ ಮಾಡು, ನಿನಗೂ ಬೆಳಕು ಬರುತ್ತೆ, ನೀನು ಕನಸಲ್ಲಿ ಕಾಣ್ತಾ ಇರು, ಕತ್ಲೆ ಇದು ಅಳಿಸೋಗುತ್ತೆ ಅಂತ ಪದ್ಯವನ್ನ ಹೇಳ್ತಾರೆ. ಇನ್ನೊಂದು ಅವ್ರದೊಂದು ಚಂದದ ಪದ್ಯ ಅಂದ್ರೆ, ಮೂಲ ಒಡಿಯದನ್ನ ಅನುವಾದ ಮಾಡಿದ್ದಾರೆ. ಇದು ಭಾರತದ ಬಗ್ಗೆ, ಈ ದೇಶದ ರಾಜಕಾರಣದ ಬಗ್ಗೆ ಹೇಳುವಂತ ಪದ್ಯ. ಭೂಮಿಯ ನಕಾಶೆಯಲ್ಲಿ ನಾನು ಭಾರತವನ್ನು ಹುಡುಕುತ್ತಿದ್ದೆ, ಅಪಾದ ಮಸ್ತಕದಲ್ಲಿ ಭಾವನಾತ್ಮಕವಾಗಿ ಮತ್ತು ಸುಂದರವಾಗಿ, ಜೊತೆಗೆ ಸಂವೇದನೆಗಳಿಂದ ತುಂಬಿ ಅದರ ಅಂತರಾತ್ಮ ಒಳೆಯುವ ತೆರೆಗಳಂತೆ ಕಾಲದ ಕನ್ನಡಿಯಲ್ಲಿ ಗಂಧರ್ವರು, ಅಪ್ಸರೆಯರು, ಋಷಿ ಮುನಿಗಳು ಪ್ರತಿಬಿಂಬಿತರಾಗಿದ್ದರು. ನೀವು ಯಾರು ಭಾರತ ಪುರಾಣಗಳನ್ನು ನೋಡಿದಾಗ ಅತಿ ಹೆಚ್ಚು ವಂಚನೆಗೊಳಗಾಗಿರೋರು ಮಹಿಳೆಯರೇ. ದ್ರೌಪದಿ ಆಗಿರ್ಬೋದು, ಸೀತೆ ಆಗಿರ್ಬೋದು, ಅಹಲ್ಯ ಆಗಿರ್ಬೋದು, ಬೇರೆ ಬೇರೆ ಸ್ತ್ರೀಯರನ್ನ ನೋಡಿದಾಗ ಭಾರತದ ನಕಾಶೆ ಉದ್ದಕ್ಕೂ ಹೆಣ್ಣು ಮಕ್ಕಳಿಗೆ ಒಂದು ಮೋಸ ಆಗಿದೆ, ವಂಚನೆ ಆಗಿದೆ, ಅವ್ರಿಗೊಂದು ನೋವಿದೆ, ಅವ್ರಿಗೆ ಹೇಳ್ಕೊಳಕ್ ಶಬ್ದನೇ ಇಲ್ಲ. ಇವಾಗ ಗಾಂಧಾರಿಯನ್ನ ಧೃತರಾಷ್ಟ್ರ ಕುರುಡ ಅಂತ ಹೇಳಿ ಗಾಂಧಾರಿಯನ್ನು ಬಟ್ಟೆ ಕಟ್ಕೋಬೇಕು ಅನ್ನೋದೊಂದು ಸಂಪ್ರದಾಯ ಇದೆಯಲ್ಲ. ನಾನ್ ನೋಡದ ಪ್ರಪಂಚವನ್ನ ನೀನು ನೋಡ್ಬೇಡ ಅಂತ ಹೇಳುವಂತ ಒಂದು ಯಜಮಾನಿಕೆ ಇದೆಯಲ್ಲ, ಅದನ್ನೆಲ್ಲವನ್ನು ಪದ್ಮಿನಿ ನಾಗರಾಜ್ ಮೇಡಮ್ ಅವರು ಹೊಡಿತಾರೆ. ಅದೆಲ್ಲ ಅಂದರೆ ತಟಸ್ಥವಾಗಿ ಹೇಳ್ತಾರೆ, ಗುಮ್ಮಟನ ಸ್ಥಿತಿಯಲ್ಲೇ ಬದಲಾಯಿಸ್ಬೇಕು. ಇವತ್ತನ್ನ ಬದಲಾಯಿಸೋ ಹಾಗಿದ್ರೆ ಹೊಡೆದು ಬಾಂಬ್ ಹಾಕಿ ಯುದ್ಧಗಳನ್ನ ಮಾಡಿ ಬದಲಾಯಿಸಕ್ಕಾಗತ್ತಾ? ಇರಾನ್ ತರ ಇನ್ನೂ ಅವ್ರು ರಗಡ ಆಗ್ತಾರೆ. ನೀವೆಷ್ಟು ಬಾಂಬ್ ಹಾಕ್ತಿರೋ ಹಾಕಿ, ಎಷ್ಟು ಮಿಷನ್ ಕಳಿಸ್ತಿರೋ ಕಳಿಸಿ, ನಾವು ಕಳಿಸ್ತಾ ಇರ್ತೀವಿ, ನಿಮ್ಮನ್ನ ಹೊಡಿತೀವಿ ಅಂತಾರೆ ಅವರು. ಆದ್ರೆ ಗೆಲ್ಲೋದಾದ್ರೆ ನಾವ್ ಯಾವ್ದ್ರ ಮೂಲಕ ಗೆಲ್ಬೇಕಾಗುತ್ತೆ?
ಪ್ರೀತಿಯಿಂದ, ಸಹನೆ ಮೂಲಕ, ಕ್ಷಮಿಸುವ ಮೂಲಕ ಆ ಗುಣವನ್ನ ಬೆಳೆಸ್ಕೋಬೇಕು ಅನ್ನೋದನ್ನ ಇವರು ಎಲ್ಲಾ ಪದ್ಯಗಳು ಹೇಳ್ತವೆ. ಸುಮಾರು ನೀವೆಲ್ಲ ಒಂದ್ ಪದ್ಯಗಳನ್ನ ಸಂಕಲನ ಇಲ್ಲಿ ಅವೈಲಬಲ್ ಇದೆ, ನೀವು ಕೊಂಡ್ಕೊಂಡು ಓದ್ಬೋದು. ಅವ್ರು ಇನ್ನೊಂದು ಪದ್ಯವನ್ನ ಹೇಳ್ತಾರೆ, ಜೀವನದಲ್ಲಿ ಅಲೆಗಳು ಬರ್ತವೆ, ಅದನ್ನ ನಾವು ಸಹಿಸ್ಕೋಬೇಕಾಗತ್ತೆ. ನದಿ ನೀರು ಸಮುದ್ರ ಸೇರುವ ಬರದಲ್ಲಿ ತನ್ನತನವ ಮರೆತಂತೆ ಒಂದಾಗುವ ಕಳೆದು ಹೋಗುವ ಲೆಕ್ಕಾಚಾರಗಳೆಲ್ಲ ತಲೆ ಕೆಳಗಾಗಿವೆ ಅವರಿಬ್ಬರಂತೆ. ಅಂದ್ರೆ ಇಲ್ಲಿ ಒಂದ್ ಹೆಣ್ಣು ಒಂದ್ ಗಂಡಿನ ಸಂಬಂಧವನ್ನು ಕೂಡ ನಾವು ನೋಡ್ಬೋದು. ಅವ್ರು ಹೇಗೆ ತಲೆ ಕೆಳಗಾಗ್ತಾರೆ, ಹೇಗೆ ಅವ್ರ ಸಂಬಂಧಗಳು ಮುಳುಗೋಗ್ತವೆ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾರೆ. ಇಷ್ಟು ಪದ್ಯಗಳನ್ನ ನಾನು ನಿಮ್ಗೆ ಹೇಳ್ತಾ, ಇನ್ನೊಂದವರು ಇವತ್ತಿನ ಕ್ರೌರ್ಯಕ್ಕೆ, ಸಮಾಜದ ಒಂದು ನೋವಿಗೆ ಒಂದು ಮಾತನ್ನ ಹೇಳ್ತಾರೆ. ಅವರು ಭಾವನೆಗಳಿಗೆ ಬಣ್ಣ ಹಚ್ಚಿ ಕಣ್ಣೀರನ್ನು ಮಾರಾಟಕ್ಕಿಟ್ಟು ಮುಖದಲ್ಲಿ ನಗುವ ತುಳುಕಿಸುವ ನವಾಬರೆ ಜಿಂದಗೆ ಹಬಿ ಬಾರಿ ಹೈ ಅಂತ ಹೇಳ್ತಾರೆ. ಅಂದ್ರೆ ಇವತ್ತೆಲ್ಲವೂ ಮಾರಾಟಕ್ಕಿದೆ. ನಮ್ಮ ನೋವು, ಅಳುವು, ಕಣ್ಣೀರು ಎಲ್ಲ ಮಾರಾಟವೇ ಇವತ್ತು. ಅದಕ್ಕೆ ನವಾಬರೆ ಅಂತ ಕರೀತಾರೆ ಅವರು. ಇವತ್ತು ಹೆಣ್ಣನ್ನ ಹಿಂಸೆ ಮಾಡುವಂಥದ್ದು, ಈ ಜಗತ್ತನ್ನ ಹಿಂಸೆ ಮಾಡುವಂಥದ್ದು ಗಂಡಿನ ಯುದ್ಧಗಳೇ ಅತಿ ಹೆಚ್ಚಾಗಿ ನೋಡಿರೋದು. ಹೆಣ್ಣಿನ ಯುದ್ಧ ಎಲ್ಲಿ ನೋಡಿದ್ವಿ ನಾವು ಇತಿಹಾಸದ ಉದ್ದಕ್ಕೂ ಬೆರಳೆಣಿಕೆ ಹೆಣ್ಣು ಯುದ್ಧ ಮಾಡಿದ್ದನ್ನ ನಾವು ನೋಡಿದೀವ. ಕೆಲವು ಫ್ರೀಡಮ್ ಫೈಟರ್ನ ಗಮನ ಕೊಟ್ಟಿದ್ದಾರೆ ಅನ್ಸುತ್ತೆ, ಆದ್ರೆ ಅತಿ ಹೆಚ್ಚಾಗಿ ಯುದ್ಧವನ್ನ ಸಾರಿರುವಂತದ್ದು ಗಂಡುಗಳೇ ಅಂತದನ್ನ ಮೇಡಮ್ ಹೇಳ್ತಾರೆ. ಮತ್ತೆ ನನಗನ್ನಿಸ್ತು, ಈ ಕ್ಷಮಿಸುವ ಗುಣ ಅಥವಾ ಗೊಮ್ಮಟನಂತೆ ಆಗೋದು ಬಹಳ ಕಷ್ಟ. ನಾವು ಪದ್ಯ ಓದ ತಕ್ಷಣ ಗೊಮ್ಮಟನ ಆಗ್ಬಿಡೋಣ, ನಿರ್ವಾಣ ಸ್ಥಿತಿಗೆ ತಲುಪೋಣ ಬುದ್ಧಂತರ, ಅಥವಾ ಕ್ಷಮೆನ ಅನ್ಕೊಳ್ಳೋಣ ಅನ್ನೋದು ಬಹಳ ಕಷ್ಟ ಅನ್ಸುತ್ತೆ ನನಗೆ. ಮತ್ತೆ ಇವತ್ತಿನ ರಾಜಕಾರಣಿಗಳು ಕೂಡ ಅಥವಾ ನಾಯಕರಿಗೆ ಬದಲಾಗ್ಬೇಕೇನೋ, ಅವ್ರ ಸಾಹಿತ್ಯನ ಓದ್ಕೋಬೇಕೇನೋ, ಕಲೆಯನ್ನ ಅವರು ಅಭ್ಯಾಸ ಮಾಡ್ಬೇಕೇನೋ ಅಂತ ನನ್ಗನ್ಸುತ್ತೆ. ಹೀಗೆ ಕಾವ್ಯದ ಉದ್ದಕ್ಕೂ ಒಂದು ಹೆಣ್ಣಿನ ಜಗತ್ತನ್ನ ಚಿತ್ರಣ ಮಾಡ್ತಾರ. ಒಂದು ಹೆಣ್ಣಿಗೆ ಒಂದು ಜಗತ್ತಿದೆ, ಗಂಡಿನ ಜಗತ್ತನ್ನೆಲ್ಲ ಓದ್ಕೊಬಿಟ್ಟಿದ್ವಿ ನಾವು ಆಲ್ರೆಡಿ. ಯಾಕಂದ್ರೆ ನಮ್ಗೆಲ್ಲ ಟೆಕ್ಸ್ಟ್ ಬುಕ್ ಇಟ್ಟು ಎಲ್ಲ ಓದಿಸ್ಬಿಟ್ಟಿದ್ದಾರೆ. ಆದ್ರೆ ಹೆಣ್ಣಿನ ಜಗತ್ತನ್ನ ನಾವು ಓದ್ಬೇಕಾಗಿರೋದು ಅನಿವಾರ್ಯ ಇದೆ. ಅವಾಗ ನಾವೇನ್ ಮಾಡ್ಬೇಕು, ಇಂಥ ಪುಸ್ತಕಗಳನ್ನ ನಾವು ಓದ್ಬೇಕಾಗುತ್ತೆ. ಇವಾಗ ಮೇಡಮ್ನ ಆತ್ಮಕಥೆಯನ್ನ ಮುಗಿಸಿದಾಗ, ಪ್ರತಿಭಾನಂದ ಕುಮಾರ್ ಮೇಡಮ್ ಅವರ ಆತ್ಮಕಥೆಯನ್ನ ಓದಿದಾಗ ಹೆಣ್ಣಿನ ಜಗತ್ತು ಹೇಗಿದೆ ಅಂತ ನಮ್ಗೆ ಗೊತ್ತಾಗ್ಬೇಕಾದ್ರೆ ಅಂತ ಆತ್ಮಕಥೆಗಳನ್ನೇ ಓದ್ಬೇಕು. ಹೆಣ್ಣಿನ ಮನಸ್ಥಿತಿ ಹೇಗಿದೆ ಅಂತ ಓದ್ಬೇಕಾದ್ರೆ ನಾವು ಪದ್ಮಿನಿ ನಾಗರಾಜ್ ಮೇಡಮ್ ಅವರ ಕವಿತೆಗಳನ್ನೇ ಓದ್ಬೇಕು. ಅವಾಗ ನಮಗೊಂದು ಸ್ಥಿತಪ್ರಜ್ಞೆ ಉಂಟಾಗುತ್ತೆ. ಇಲ್ಲಾಂದ್ರೆ ನಾವ್ ಇನ್ನೇನ್ ಮಾಡ್ತೀವಿ, ಮತ್ತೆ ಕ್ರೌರ್ಯಕ್ಕೆ, ದ್ವೇಷಕ್ಕೆ ಇಳಿತೀವಿ ಅಂತ ಅನ್ಸುತ್ತೆ. ಮತ್ತೆ ನಾನು ಹೀಗೆ ಬುದ್ಧ, ಗಾಂಧಿ, ಯೇಸು, ಗೊಮ್ಮಟ ಇವ್ರನ್ನೆಲ್ಲ ನೋಡಿದಾಗ ಅವರೆಲ್ಲ ಆಗಿದ್ದು ತಾಯಿಯ ಹಾಗೆ, ತಾಯಿತನ ಹುಟ್ಟೋರಲ್ಲಿ. ಅವ್ರು ಮತ್ತೆ ಗಂಡ ಆಗಿದ್ರೆ, ಗಂಡನ ಅಹಂಕಾರ ಕಳ್ಕೊಂಡಿರ್ಲಿಲ್ಲ ಅಂದ್ರೆ ಅವ್ರ ಆ ಸ್ಥಿತಿ ತಲುಪ್ತಾನೆ ಇರ್ಲಿಲ್ಲ ಅನ್ಸುತ್ತೆ. ಸೊ ಇಷ್ಟನ್ನೆಲ್ಲವನ್ನು ನಾನು ನಿಮ್ಗೆ ಹೇಳ್ತಾ, ಈ ಸಂಕಲನ ಒಂದು ತತ್ವದರ್ಶನವನ್ನ ನೀಡುತ್ತೆ, ಹೆಣ್ಣಿನ ನೋಟವನ್ನ ಹೇಳುತ್ತೆ, ಮತ್ತೆ ವಿಶ್ವ ಶಾಂತಿಯ ಮೂಲಕ ಇರ್ಬೇಕು ಅಂತ ಈ ಕವಿತೆಗಳು ಸಾರ್ತವೆ. ಮತ್ತೆ ಇದರಲ್ಲಿ ಭಕ್ತಿಯ ಮೈಮಾಟವನ್ನು ಕೂಡ ಹೇಳುತ್ತೆ. ಇಲ್ಲಿ ಬಸವಣ್ಣ, ಅಕ್ಕಮಹಾದೇವಿ ಎಲ್ರೂ ಬರ್ತಾರೆ. ಮತ್ತೆ ಹೆಣ್ಣಿನ ತಲ್ಲಣಗಳನ್ನ ಅತಿ ಹೆಚ್ಚಾಗಿದು ಹೊರಗಿಡುತ್ತೆ. ಸೊ ಇಷ್ಟನ್ನ ನಾನು ಈ ಪುಸ್ತಕ ಪರಿಚಯದ ಮೂಲಕ ಹೇಳಿದೀನಿ. ಇದು ವಿಮರ್ಶೆ ಕೂಡ ಬುಕ್ ಬ್ರಹ್ಮದಲ್ಲಿ ಪ್ರಕಟ ಆಗಿದೆ, ನೀವಲ್ಲಿ ಓದ್ಕೋಬಹುದು. ಮತ್ತೆ ಇಲ್ಲೇ ಅವರ ಸಂಕಲನ ಕೂಡ ಇದೆ. ಸಾಧ್ಯವಾದಷ್ಟು ಒಬ್ಬೊಬ್ರು 5 ಪುಸ್ತಕ ಕೊಂಡ್ಕೊಂಡು ಬೇರೆಯವರಿಗೆ ಗಿಫ್ಟ್ ಆಗಿ ಕೊಡಿ. ಯಾಕಂದ್ರೆ ಸಾಹಿತ್ಯವನ್ನ ನಾವು ಓದ್ಕೊಂಡಷ್ಟು ಮತ್ತೆ ನಾವು ಸೆನ್ಸಿಬಲ್ ಆಗೋಣ. ಗೊಮ್ಮಟನ ತರ, ಬುದ್ಧನ ತರ, ಯೇಸುವಿನ ತರ ಈಗ ನಾವು ಬದುಕೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.